ಆಲೆ ಚೇಂಜ್ ಮಾಡ್ಬಿಟ್ಟೇನಾ? ಅದೇನು ಈ ಥರ ಎಲ್ಲಾದರೂ ಹಂಗಾದ್ರೂ ತಿಂತೀನಿ ನಾನು. ಒಂದು ತಗೊಂಡು ಆಯ್ತು ಪೀಸ್ ಮಾಡಿ ಹೊಡೆಯ್ತು ಒಂದು ಕಾಸು ಕೊಡದೆ ನನ್ನ ಮಗನೇ ನಡೆಯೋಕ್ಕಾಗಲ್ಲ ಅಂತ ನೋಡ್ರಿ ಹೆಂಗೋಯ್ತು. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ನಿಮ್ಮ ಮಿಸ್ಟರ್ ಯುವ. ಸೊ ಲಾಂಗ್ ಟೈಮ್ ಆಗ್ಬಿಟ್ಟಿತ್ತು ವಿಡಿಯೋ ಮಾಡಿ. ಟ್ರಿಪ್ಪಿಂದ ಬಂದಮೇಲೆ ಒಂದು ವಿಡಿಯೋನೂ ಮಾಡಿರಲಿಲ್ಲ. ಸೊ ಅದಕ್ಕೆ ಸಾರಿ ಕೇಳ್ತೀನಿ. ಟ್ರಿಪ್ಪಿಂದ ಬಂದಮೇಲೆ ಕಾಲೇಜು, ಆ ಇಂಟರ್ನ್ಶಿಪ್ ರಿಪೋರ್ಟು ಎಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು. ಮತ್ತು ಎಲ್ಲೂ ಹೋಗ್ಲೂ ಇಲ್ಲ ವಿಡಿಯೋ ಮಾಡೋಣ ಅಂತ ಟ್ರಿಪ್ಪಿಂದ ಬಂದಮೇಲೆ. ಸೊ ಅದಕ್ಕೆ ಸಾರಿ ಕೇಳ್ತೀನಿ. ಮುಂದೆ ಈ ಥರ ಆಗಲ್ಲ, ವಿಡಿಯೋ ಬರ್ತಾ ಇರುತ್ತೆ. ಸೊ ಇವತ್ತೇನಪ್ಪ ವಿಷಯ ಅಂದರೆ, ವಿಡಿಯೋ ಬಂದಿರೋದು ನಾಳೆ ನಮ್ಮ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಡೇ ಮಾಡ್ತವ್ರೆ. ಅದಕ್ಕೆ ನಮ್ಮ ಬಾಯ್ಸ್ ಎಲ್ಲ ಫುಲ್ಲು ಬ್ಲೇಸರ್ ಹಾಕೋಣ ಅಂತ ಬ್ಲೇಸರ್ನ ತಗೊಳಕ್ಕೆ ಬಂದಿದ್ದೀವಿ. ಎಲ್ಲಿ ಅಂದರೆ JB ಕಲೆಕ್ಷನ್ ಹತ್ರ. ಸೊ ಅಲ್ಲಿರೋದು ಅಂಗಡಿ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗೋರೆ. ಸೊ ನಮ್ಮ ಹುಡುಗರೆಲ್ಲ ಒಳಗೆ ಹೋಗೋರೆ ನೋಡ್ರಿ, ತಗೊತವ್ರೆ. ಇವಾಗ ನಾನು ಹೋಗಿ ತಗೋಬೇಕು. ಶರ್ಟ್ ಇಲ್ಲ, ಬ್ಲೇಸರ್ ಐತೆ, ಅದಕ್ಕೆ ಶರ್ಟ್ನ ಇವಾಗ ತಗೋಬೇಕು. ಮಹೇಶ, ಸಂತು, ರೋಹನ್ ಇವಾಗ ಒಳಗಡೆ ತಗೊಳ್ತವ್ರೆ. ಸೊ ಬನ್ನಿ ಹೋಗೋಣ. ಯಾರ್ಯಾರು ಹೊಸಬ್ರು ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ಮುಂದೆ ವಿಡಿಯೋ ಬರ್ತಾ ಇರುತ್ತೆ. ನಾಳೆನೂ ಇನ್ನೂ ಫಂಕ್ಷನ್ ಇದೆ, ನಾಳೆನೂ ಇನ್ನೂ ಮಸ್ತಾಗಿ ವಿಡಿಯೋ ಆಗುತ್ತೆ ನೋಡಿ. ಬಂದ್ಬಿಟ್ಟು ಆಗಲಿ ಅವಾಗಿಂದ ಗೈಸ್ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಬಿಡಲಿಲ್ಲ. ಅಲ್ಲಿಂದನೇ ಮನೆಯಿಂದನೇ ಮಾಡ್ಕೊಂಬರ ಅನ್ಕೊಂಡೆ. ಅದಕ್ಕೆ ಸೊ ಯಾರ್ಯಾರು ಹೊಸಬ್ರು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕೈಲಾಸದಲ್ಲಿರೋನು ಶಿವ, ಕೈಲಾಸಕ್ಕೆ ಕಳಿಸೋನು. ಏನಪ್ಪ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋಗೆ ಬರ್ತಾ ಇದ್ದೀರಾ? ಆಲೆ ಚೇಂಜ್ ಮಾಡ್ಬಿಟ್ಟೇನಾ? ಅದೇನು ಹೌದು, ಪಕ್ಕ ಮಾಡ್ಕೊಡ್ತಾರಲ್ಲ. ಹಾಂ ಗೈಸ್, ಇವಂದು ಸಂತುದಿರೋದು ಯಾವ ಕಲರ್ ಫಸ್ಟ್ ಫೋಟೋ ತೋರಿಸಲಿ. ಹಾಂ, ಯಾವ ಥರ? ಇನ್ನೂ ಲೈಟ್ ಅಲ್ವಾ ನಿಂದಿರೋದು? ನಿನ್ನ ತೋರಿಸಲ್ಲ ಬಿಡ, ಡ್ರೆಸ್ ಚೇಂಜ್ ಮಾಡೋದು ನಾನು ತೋರಿಸ್ಲಿ. ಬ್ಲೂ ಚೆನ್ನಾಗಿ ಕಾಣ್ತಾ ಇದೆ, ರೆಡ್ ತಗೋ. ಆಯ್ ನಮ್ಮ ಅಲ್ಲಪ್ಪ ಇಲ್ಲಿಂದ ತಕ್ಷಣ ಬಂದವನೇ, ಹೇಳಿದ ತಕ್ಷಣ. ನಿಂದಾಯ್ತು ಎಲ್ಲ ಸೆಟ್ಟು, ನಿಂದಾಯ್ತು ಸೆಟ್ಟು. ಬ್ಲೇಸರ್ ಒಂದು ಹಾಕೈತೆ. ಈಗ ನಮ್ಮ ಸ್ವಂತ ರೋವನ್ನು ತಗೋಬೇಕು. ಹಿಂಗೆ ಆಯ್ತು ಗೈಸ್, ಇವ್ರು ನನ್ನ ಮಕ್ಕಳು ಹೇಳೋದು. ಏನದು ಕಾಲ್ಡು? ಏನು ಕಾಲ್ಡು? ನಮ್ಮ ಹಾಲಪ್ಪ ಫುಲ್ಲು ಅಕ್ಕಿ ಆರಿಸಿ ಎಪ್ರಿಲೇ ಕಾಸು ಹೊಡಿತ ಗೈಸ್. ನಮ್ಮ ಹಾಲಪ್ಪ ಫುಲ್ಲು ಅಕ್ಕಿ ಮೇಂಟೈನ್ ಮಾಡ್ತಾನೆ. ಟೂರ್ನಮೆಂಟ್ಗೂ ಹೋಗಿದೆ. ಇವಾಗ ಎಷ್ಟು ಅವರ್ ಆಡಿತ್ತು? 9:45 ಅವರ್ ಆಡಿತ್ತಂತೆ. ಇನ್ನೊಂದು ಅದೇ ಇವಂದೇ, ಬೇರೆಯವ್ರದ್ದು ಯಾಕೆ ಹೇಳಿ ನಾನು? ನೀನು ಹೋಗಿದ್ಯಾ ಅಂತ ಇದೆಯಲ್ಲ. ಅಲ್ಲ, ಇವಂದೇ ಗೈಸ್, ಇವಂದೇ ಅಕ್ಕಿ ಆಡಿರೋದು. ಸೊ ಹೋದ ಸತಿ 7 ಅವರ್ ಆಡಿತ್ತಂತೆ, ಈ ಸತಿ 9 ಅವರ್ ಆಡೈತೆ. ಇನ್ನೊಂದು 2 ಅವರ್ ಜಾಸ್ತಿ ಆಡಿದ್ರು. ಅದು ಹಾರ್ತು ಯಾವ ಲೆವೆಲ್ಗೆ ಅರ್ಥ ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ ಗೈಸ್. ಇವಾಗ ಮಹೇಶಂದು ಮತ್ತು ಹಾಲಪ್ಪನ ತಗೊಂಡವ್ರೆ. ನಮ್ಮ ಕುಯ್ಯಂಗೆ ಪ್ಯಾಂಟ್ ಸಿಗಲಿಲ್ಲ, ಮತ್ತು ನಮ್ಮ ರೋಹನ್ಗೂ ಪ್ಯಾಂಟ್ ಸಿಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಬ್ಲ್ಯಾಕ್ ಶರ್ಟ್ ಬಿಡುತ್ತೆ, ಬೇರೆ ಕಡೆ ತಗೊಳ್ಳೋಣ ಅಂತ. ಇವಾಗ ಮಹೇಶ ಇದು ತಗೋತಾನೇನು 1 ಪೀಸ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಾಳೆ ಎಷ್ಟು ಜನ ಹುಡುಗಿ ನೋಡ್ದ ನೋಡೋಣ ಅಂತವನೇ. ಏನು ಬರಬೇಕು, ಗ್ರ್ಯಾಜುಯೇಷನ್ ಡೇ ಅಂದರೆ ಬರಲೇಬೇಕು ನೀನು. ನಿಮ್ಮ ಹೆಂಡ್ತಿ, ನಿಮ್ಮ ವೈಫಲ್ಲಿ ನಿನ್ಗೆ ಯಾಕೆ ಆಮೇಲೆ ನಿಮ್ಮ ವೈಫಿಗೆ ಫೋನ್ ಮಾಡಿಲ್ವಾ? ಯಾಕೆ? ಕೆಲಸ ಅಲ್ಲ, ನಿಮ್ಮ ವೈಫ್ನ ಕೆಲ್ಸಕ್ಕೆ ಕಳಿಸ್ಬಿಟ್ಟು ನೀನು ಮನೇಲಿ ಇರ್ತೀಯ ಅಂದರೆ ನಮ್ಮ ಮನೆ ಸುದ್ದಿ ನಿಮಗೆ. ನಾನು ಅವಳು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ, ನಿನಗೆ ಯಾಕೆ ಅಂತ.
ಒಬ್ರು ಮಧ್ಯದಲ್ಲಿ ಮೀಡಿಯಾ ತರ್ತಾರ ಮಾಡಕ್ಕೇನೋ ಕೆಲಸ ಇಲ್ಲ ನಿಮಗೆ. ನಮಗೂ ಸಿಕ್ಕಿಲ್ಲ, ಸೊ ಬೇರೆ ಅಂಗಡಿಗೆ ಹೋಗಿ ತಗೋಬೇಕೀಗ. ಇವತ್ತೆಲ್ಲ ಫುಲ್ ಸರ್ಚಿಂಗೆ, ನಾಳೆ ಹೋಗಿ ಮಿಂಚಿಂಗೆ. ನಾಳೆ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ನಾಳೆ ಆಗಂತೂ ಮಸ್ತಾಗಿರುತ್ತೆ. ಮಾತಾಡಿದೆ ಫ್ಲೋನೇ ಹೋಗ್ಬಿಟ್ಟೈತೆ. 3 ವಾರ ಆಯಿತು ವಿಡಿಯೋ ಬಿಟ್ಟು. ಆ ಟ್ರಿಪ್ಗಿಂದ ಹೋಗಿ ಬಂದಮೇಲೆ 3 ವಾರ ಆಯಿತು ವಿಡಿಯೋ ಬಿಟ್ಟು. ಬಿಟ್ಟೇ ಇಲ್ಲ, ಫ್ಲೋನೇ ಹೋಗ್ಬಿಟ್ಟೈತೆ, ಮಾತಾಡೋಕ್ಕೆ ಆಯ್ತು. ಗೈಸ್ ಲೆಟ್ಸ್ ಗೋ. ನೆಕ್ಸ್ಟ್ ಜಾಗ ಎಲ್ಲಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಗೋಪಾಲ್ಪುರಂ. ಗೋಪಾಲ್ಪುರಮ ಹೋಗೋಣ. ಏನು ಹೋಗತ್ಯಾ ಸುಮಾಂತರ ಹತ್ರ ಇನ್ನೂ ಐತೆ ಶೂ ಮೊಳಕೆ ಬಂದೈತೆ. ಸರಿ, ಅದೇನು ನೋಡೋಣ ಗೈಸ್, ನಡ್ರಿ. ಹಾಂ, ಯಾಕೆ ವಿಡಿಯೋ ಎತ್ತಿದ ತಕ್ಷಣ ಡೀಸೆಂಟ್ ಆಗ್ಬಿಡ್ತೀಯಾ? ಹಾಂ, ಈ ಗೈಸ್ ಇಷ್ಟೊತ್ತಂಗ ಅಲ್ಲಿ ಯಾರೋ ಹೋಯ್ತಾ ಇದ್ದಾರೆ. ಶೆಡ್ಡಿಗೆ ಹೋಗೋಣ ಬಾ ಅಂತಿದ್ದ. ವಿಡಿಯೋ ಆನ್ ಮಾಡಿದ ತಕ್ಷಣ ಏನು ಗೊತ್ತಿಲ್ಲ, ಅಮ್ಮ ಕುಂತಾರ ಎಕ್ಸ್ಪ್ರೆಷನ್ ಕೊಡ್ತಾವ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಲ್ಲೇ ಇಲ್ವೇನಲ್ಲಿ ಬಾರ. ಯಾಕೋ ಅವ್ನು ಐದೇ ಇರೋದು ಏನಕ್ಕೆ ನೋಡಲ್ಲಿ. ಬ್ಲೇಸರ್ಸ್ ಎಲ್ಲ ಐತಲ್ಲ, ಶಾಪ್ನೇ ಈಗ ಓಪನ್. ಊಟಕ್ಕೆ ಹೋಗಿದ್ರ ಗೈಸ್? ಯಾವುದೋ ಐದೋ ಒಂದು ಕರ್ಕ ಬಂದವನೇ. ರೇಟ್ ಎಷ್ಟು ಹೆವಿ ಇರುತ್ತೆ ಅಂತ ಗೊತ್ತು ನನಗೆ. ನಡಿಯಪ್ಪ ಕೇಳು. ಅದೇನೆ ಡಿಸೈನರ್ ಅಸ್ತಿತ್ತು. ಇದು ಯಾವುದೋ ಚೆನ್ನಾಗೈತೆ ಗೈಸ್, ಪಾರ್ಟಿ ವೇರ್ಗೆ ಸಕಲಾಯ್ತಿದ್ದು. ಇದು ಚೆನ್ನಾಗೈತೆ, ಅರ್ಧ ಬ್ಲ್ಯಾಕ್ ಸಕದಾಗ ಕಾಣೋದು. ಸುಮ್ಮನೆ ಬಂದವನ ಇಂಥವು ಮಾಡ್ರಿ ಅಂದರೆ ಚೆನ್ನಾಗಿ. ಅಲ್ಲಪ್ಪ ಎಲ್ಲರಿಗೂ ಕೊಡ್ಸಕ್ಕೆ ಹಾಲಪ್ಪ ಇದೊಂದ್ಸ್ಕೆ. ಹಾಲಪ್ಪ ಹಂಗೆ ಫೋನಲ್ಲಿ ಏನಂತೆ ಅದ್ರಲ್ಲಿ ಆಫ್ ತಿನ್ರಪ್ಪ. ಏನು ಮಾಡಕ್ ಬದುಕಾಕೆ ಬಿಡಲ್ಲ. ತಿನ್ನಪ್ಪ. ಈ ಥರ ಎಲ್ಲ ಈ ಥರ ಅನ್ನೆಲ್ಲ ತಿನ್ನು. ನೋಡು ಎಕ್ಸ್ಪ್ರೆಷನ್ ನೋಡು. ಈ ಥರ ಎಲ್ಲ ಆದರೂ ಹಂಗಾದ್ರೂ ತಿಂತೀನಿ ನಾನು. ನಾನೇನು ಎತ್ಕೊಳ್ರ, ಯಾರಿಗೆ ಬೇಕಾದ್ರೆ ಎತ್ಕೊಳ. ಈ ಥರ ಕೇಕ್ ತಿಂದಿರ ನಾನು ಎಲ್ಲರೂ ಒಂದು ಹಬ್ಬ ತೆಕ್ಕೊಂಡು ಆಯ್ತು. 6 ಪೀಸ್ ಮಾಡಿ ಹೊಡೈತು. ಒಂದು ಕಾಸು ಕೊಡದೆ ನನ್ನ ಮಗನೇ. ಇದೆ ಇಂಥವೇ ಮಾಡೋ. ನೀನು ಯಾಕೆ 6 ಪೀಸ್ ಮಾಡಿಸ್ದೆ? ಐದಾ ಎಲ್ಲೋ ಕರ್ಕೊಂಡೈತೆ ಅನ್ಕೊ. ಶೆಡ್ ಕರ್ಕೊಂಡು ನೋಡಿ ಏರಿ ಹಂಗೆ ಗಾಯ್ಸ್. ಇವಾಗ ಅಲ್ಲೆಲ್ಲ ಅಲ್ದಾಡಿ ಸಾಕು ಅಂತ ಆ ಮಾಲಪ್ಪ ಇಲ್ಲಿ ಗೋರಿಪಾಳ್ಯ ಸೈಡ್ ಕರ್ಕೊಂಬಂದವನೇ. ಮಕ್ಕಳ ನೀವೇ ತಾನೇ ಹೇಳಿದ್ದು. ಇವಾಗ ಬಾಯ್ಸು ಬ್ಲೇಸರ್ ಹಾಕ್ಬೇಕು ಅಂತ ಡಿಸೈಡ್ ಆಗೋರೆ. ಕಾಸು ಕೊಟ್ಟ. ಅದಕ್ಕೆ ಇವಾಗ ಬ್ಲೇಸರ್ಗೆ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸ್ವಂತಗೆ ಪ್ಯಾಂಟ್ ಇನ್ನೂ ಹುಡುಕಿಲ್ಲ, ಅದಕ್ಕೆ ಇಲ್ಲೆಲ್ಲೋ ಕರ್ಕೊಂಬಂದವನೇ. ಅದು ಬ್ರಿಡ್ಜ್ ಬೇರೆ ಕಟ್ತವ್ರೆ. ಆ ಕಡೆ ಗಾಡಿ ನಿಲ್ಲಿಸಿ ಈ ಕಡೆ ನಡ್ಕೊಂಬೋತಾ ಇದ್ದೀವಿ. ಅವನ್ನೆಲ್ಲ ಕೆಲಸ ಮುಗೀತೇನೋ ಓಡ್ಬತ್ತ. ಹೌದಪ್ಪ ಈ ಏರಿಯಲು ಬ್ರಿಡ್ಜ್ ಹೆಂಗೋ ಇರ್ತಾರೆ ಇಲ್ಲೆಲ್ಲೂ. ಹಾಲಪ್ಪ ಎಲ್ಲೋ ಕರ್ಕೊಂಬಂದ ಅನ್ಕೋಣ. ರಾಬ್ರಿಗೆ ಬೇರೆ ಮಾಡ್ಬಿಟ್ಟಾರಪ್ಪ ನನ್ನ. ನೀನೇನು ಇವತ್ತು ಚೈನ್ಗಿನೇನು ಹಾಕೋ ಬಂದಿಲ್ವಲ್ಲ ರಾಬ್ರಿ. ಇದೆಲ್ಲೋ ಮೇನ್ ರೋಡು ಅಂದ್ಬಿಟ್ಟು ಒಳಗಿಂದ ಕರ್ಕೊಂಡು ಹೋಯ್ತವನೆ ಇವನು. ಅವ್ರ ಅಗ್ರಹಾರ ಅನ್ಕೊಂಬಿಟ್ಟವನು. ಇದನ್ನ ಎಂಟರ್ ಆದ್ವಿ ಗೋರಿಪಾಳ್ಯ. ನಡಿಯಪ್ಪ ನಡಿ. ಅಲ್ಲ ಒಂದು ಬ್ಲೇಸರ್ ಹೋಗೋಕ್ಕೆ ನೀನು ಹಾಲಪ್ಪನ ಕೇಳ್ಬೇಕು ಕರ್ಕೊ ಬಂದಿರೋ. ಎಲ್ಲ ಬರತ್ತ 10 ರೂಪಾಯಿ
ಅಲ್ಲಿ ಬರೋಣ ಬಾ, ಆಮೇಲೆ ಬರೋಣ ಬಾರೋ. ಯಾರು ಸ್ಪಾನ್ಸರ್ ಬರತ್ತ. ಈಗ ಸಮೋಸ ತಿನ್ಕೊಂಡು ಹೋಗೋಣ. ಹಾಲಪ್ಪ ನೋಡೋದು, ಅವರಿಬ್ಬರು ನೋಡಿದ್ರು ಬರ್ತಾವ್ರೆ. ನನಗೆ ಗೊತ್ತಿಲ್ಲ ಅಂತೀನಿ. ಕೇಳಿದ್ರೆ ಬಾಯಿ ಬಿಡ್ತೀನಿ. ಇದು ಹಾಕ್ಸ್ಕೊಳ್ಳೋ, ಚಟ್ನಿ ಗಿಟ್ನಿ ಹಾಕ್ಸ್ಕೊ, ಬೇಡವಾ? ನಮಗೆಲ್ಲ ಅಂತಾರೆ ನೋಡಿ. ಈಗ ಒಂದು ಬೈಟ್ ಅಂದ್ಬಿಟ್ಟು ಮುಕ್ಕಾಲು ಭಾಗ ತಿನ್ಕೊಂಬಿಟ್ಟು ಕಣ. ಇಲ್ಲಿ ನೋಡು, ಇಲ್ಲಿ ಒಂದು ಬೈಟ್ ಅಂತ ಕೊಟ್ರೆ ಮುಕ್ಕಾಲು ಭಾಗ ತಿಂದವನ್ ಗೈಸ್ ನೋಡ್ರಿ. ಕೊಡೋದೇ ಸಮೋಸ. ಯಪ್ಪ ಗೈಸ್, ಎಲ್ಲ ಬಟ್ಟೆ ಎಲ್ಲ ತಗೊಂಡಾಯ್ತು. ನಾವೆಲ್ಲ ನಡ್ಕೊಂಡು ಹೋಯ್ತಾ ಇದ್ರೆ ಎಲ್ಲಿ ಬತ್ತು ಅಂತ ತೋರಿಸ್ತೀನಿ ನಡ್ರಿ. ಈಗ ನಡೆಯೋ ನಡೆಯೋಕ್ಕಾಗಲ್ಲ ಅಂತ ನೋಡ್ರಿ ಹೆಂಗೋಯ್ತಾವ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಕ್ಕಿ ಮೂಟೆ ಸರಿಯಾಗಿದ್ಯಾ? ಮೂಟೆ ಅವರಾನೆ ಎಂತ ನನ್ನ ಮಗ ಆದ್ರೆ ಗೈಸ್ ನೋಡ್ರಿ. ಅಲ್ಲಿ ಗಂಟೆ ನಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಅಣ್ಣ ನಾನು ಹೊತ್ಕೊಂಡು ಹೋಯ್ತಾ. ಇವಾಗ ಬ್ಲೇಸರ್ ನೋಡ್ಬೇಕು ತಾನೆ. ಸರ್ ಅಂತೂ ಸಿಗ್ತಾ ಇಲ್ಲ. ನಾನು ನೋಡ್ಬೇಕು. ಅದೇನು ಮಾಡ್ತಾನೋ ಗೊತ್ತಿಲ್ಲ. ಹಾಲಪ್ಪ ಕರ್ಕೊಂಬಂದ್ಬಿಟ್ಟು ಅವನಿಗೆ ಬ್ಲೇಸರ್ ಅಂತೂ ಸಿಗ್ತಾ ಇಲ್ಲ. ನಡ್ರಿ, ನಮ್ಮ ಸ್ವಂತ ಇನ್ನೊಂದು ಪ್ಯಾಂಟ್ ಸಿಗ್ತಾ ಇಲ್ಲ. ಪ್ಯಾಂಟ್ ಹುಡ್ಕೋಕ್ಕೆ ಇಷ್ಟೊಂದು ತಿರುಗಾಡ್ತಾ ಇದೀವಿ ನಾವು. ಆ ಕಡೆ ಈ ಕಡೆ ಎಲ್ಲ ಅಂಗಡಿಗೂ ತಿರುಗಾಡ್ತಾ ಇದೀವಿ. ಅವ್ನಿಗೊಂದು ಲೈಟ್ ಬ್ಲೂ ಕಲರ್ ಪ್ಯಾಂಟ್ ಒಂದು ಸಿಗ್ತಾ ಇಲ್ಲ. ಇವಾಗ ಇದೊಂದು ಅಂಗಡಿ. ಅವ್ನು ತಿರ್ಗಾ ವಾಪಸ್ ಗೊತ್ತು. ಬರಲಿ ಬಾ, ಸಾಯ್ಲಿ ನನ್ನ ಮಗ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.